ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಏನಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಅದು ಶುರುವಾಗಿದೆ. ಮೊದಲ ದಾಳಿಯನ್ನು ಇರಾನೇ ಮಾಡಲಿ ಅಂತ ಕಾಯ್ತಾ ಇದ್ದ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿಯನ್ನು ಆರಂಭ ಮಾಡಿವೆ. ಅಮೆರಿಕ ಹಾಗೂ ಇಸ್ರೇಲ್ಗಳು ಜಂಟಿಯಾಗಿ ದಾಳಿಗಳನ್ನು ಶುರು ಮಾಡಿರುವುದಾಗಿ ಹೇಳ್ತಾ ಇದ್ದಾರೆ. ಅಮೆರಿಕ ಸಿರಿಯಾ ಕಡೆಯಿಂದ ಇರಾನ್ ಮೇಲೆ ಮಿಸೈಲ್ ದಾಳಿಯನ್ನು ಶುರು ಮಾಡಿದೆ ಅಂತ ಕೆಲ ವರದಿಗಳು ಹೇಳ್ತಾ ಇದ್ರು. ಅಲ್ಲಿ ಅಮೆರಿಕಾಗಿಂತಲೂ ದಾಳಿ ಇಸ್ರೇಲ್ ಕಡೆಯಿಂದಲೇ ಆದಂತೆ ಕಾಣ್ತಾ ಇದೆ. ಹಾಗೆ ಇರಾನ್ ಮೇಲೆ ಪೂರ್ವಭಾವಿ ದಾಳಿಗಳನ್ನು ಮಾಡಿರುವುದಾಗಿ ಹೇಳ್ಕೊಂಡಿರೋ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ತನ್ನ ಏರ್ ಡಿಫೆನ್ಸ್ ಅನ್ನ ಅಲರ್ಟ್ ಮೋಡಲ್ ಇಟ್ಟಿದೆ. ಇಸ್ರೇಲಿನ ಕರಾವಳಿ ನಗರಗಳು ಹೆಚ್ಚು ಕಡಿಮೆ ಖಾಲಿಯಾಗಿ ಕಾಣ್ತಾ ಇವೆ. ಹಾಗೆ ವಿಮಾನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಉತ್ತರ ಇರಾನ್ ಮೇಲೆ ಕೂಡ ಒಂದಷ್ಟು ಮಿಸೈಲ್ ದಾಳಿಗಳಾಗಿವೆ ಅಂತ ಹೇಳಿಕೊಂಡಿರೋ ಇಸ್ರೇಲ್ ಬೆಳಗಿಂದಲೂ ಅಲ್ಲಿ ಸೈರನ್ ಮೊಳಗಿಸ್ತಾ ಇದೆ. ಜನಕ್ಕೆ ಎಚ್ಚರಿಕೆಯಿಂದ ಇರುವಂತೆ, ಸುರಕ್ಷಿತ ಪ್ರದೇಶಗಳಿಗೆ ಹೋಗುವಂತೆ ತಿಳಿಸಲಾಗಿದೆ. ಇನ್ನು ಇರಾನ್ನಲ್ಲಿ ಕೂಡ ನಿರಂತರವಾಗಿ ಸ್ಫೋಟದ ಸದ್ದುಗಳು, ದೊಡ್ಡ ಪ್ರಮಾಣದಲ್ಲಿ ಹೊಗೆ ಕಾಣಿಸ್ಕೊಳ್ತಾ ಇದೆ. ಇರಾನ್ ಮೇಲೆ ದಾಳಿ ಶುರುವಾಗಿದೆ ಅನ್ನೋದು ಗೊತ್ತಾದ ಕೂಡಲೇ ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿಯನ್ನ ತಕ್ಷಣ ಸುರಕ್ಷಿತ ಹಾಗೂ ರಹಸ್ಯ ಸ್ಥಳಕ್ಕೆ ಸಾಗಿಸಿದ್ದಾರೆ. ತೆಹರಾನ್ನಲ್ಲಿ ಅಧ್ಯಕ್ಷ ಪೆಜೆಶ್ಕಿಯಾನ್ ಇದ್ರು ಅಂತ ಹೇಳಲಾಗುವ ಸಾದ್ಬಾದ್ ಕಾಂಪ್ಲೆಕ್ಸ್ ಸಮೀಪ ಕೂಡ ಒಂದಷ್ಟು ಬಾಂಬುಗಳು ಬಿದ್ದಿವೆ. ಆದರೆ ಪೆಜೆಶ್ಕಿಯಾನ್ ಬಗ್ಗೆ ಹೆಚ್ಚು ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ. ಕೆಲ ವರದಿಗಳು ಪೆಜೆಶ್ಕಿಯಾನ್ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇವೆ. ಆದರೂ ಯುದ್ಧದ ಸಂದರ್ಭದಲ್ಲಿ ಬರುವ ಎಲ್ಲ ಮಾಹಿತಿಗಳನ್ನು ನಂಬೋದಿಕ್ಕಾಗೋದಿಲ್ಲ. ಅಂತೂ ಮಧ್ಯಪ್ರಾಚ್ಯ ರಂಜಾನ್ ತಿಂಗಳಲ್ಲಿ ಧಗಧಗಿಸೋದಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನ ಪರಸ್ಪರ ಬಾಂಬಿಂಗ್, ಶೆಲ್ಲಿಂಗ್ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ನಾವು ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರ ನಡುವೆ ಸಂಧಾನ ಮಾಡಿಸ್ತೀವಿ ಅನ್ನೋ ಮಾತನ್ನ ಇರಾನ್ನ ಆಡಳಿತ ಹೇಳಿತ್ತು. ಅವರ ಮಾತುಗಳು ಪಾಕಿಸ್ತಾನಕ್ಕೆ ತಲುಪಿದ್ವೋ ಇಲ್ವೋ ಅಷ್ಟರಲ್ಲಿ ಇರಾನ್ ವಿರುದ್ಧ ಕೂಡ ದಾಳಿಗಳು ಶುರುವಾಗಿವೆ. ರಂಜಾನ್ ಮುಗಿಲಿ ಅಂತ ಕಾಯ್ತಿರೋ ಹಾಗೆ ಕಾಣ್ತಾ ಇದ್ದ ಅಮೆರಿಕ ಹಾಗೂ ಇಸ್ರೇಲ್ಗಳು ಶನಿವಾರ ಬೆಳಗ್ಗೆ ಇರಾನ್ ಮೇಲೆ ವಾಯುದಾಳಿಯನ್ನು ಮಾಡಿರೋ ಸುದ್ದಿಗಳು ಬರ್ತಾ ಇವೆ. ತೆಹರಾನ್ ಸೇರಿದಂತೆ ಇರಾನಿನ ಸಾಕಷ್ಟು ನಗರಗಳ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳಾಗಿವೆ. ಅಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇರಾನಿನ ರಾಜಧಾನಿ ನಗರ ತೆಹರಾನ್, ಇಸ್ಫಹಾನ್, ಕೋಮ್, ಕರಾಜ್, ಕೆಮ್ರನ್ ಶಾ, ಲೊರೆಸ್ತಾನ್, ತಬ್ರಿಜ್ ಮುಂತಾದ ನಗರಗಳು ದಾಳಿಗೆ ತುತ್ತಾಗಿವೆ. ಇನ್ನು ತೆಹರಾನ್ನಲ್ಲಿ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ದೊಡ್ಡ ಪ್ರಮಾಣದ ಸ್ಫೋಟದ ಸದ್ದು, ಹೊಗೆ ಕಾಣಿಸ್ಕೊಳ್ತು ಅಂತ ಕೆಲವರು ಟ್ವಿಟರ್ ಅಕೌಂಟ್ಗಳಲ್ಲಿ ವಿಡಿಯೋ ಹಂಚಿಕೊಂಡ್ರು. ಅದಾದ ನಂತರ ಅಲ್ಲಿನ ಬಹುಮಹಡಿ ಕಟ್ಟಡವೊಂದು ಭಾಗಶಃ ಡ್ಯಾಮೇಜ್ ಆಗಿರೋದು ಹಾಗೂ ಬೆಂಕಿಗೆ ಆಹುತಿಯಾಗಿರೋ ಫೋಟೋಗಳು ಕೂಡ ಅಲ್ಲಿಂದ ಬಂದವು. ಹಾಗೆ ಇದನ್ನು ಪೂರ್ವಭಾವಿ ದಾಳಿ ಅಂತ ಹೇಳಿರೋ ಇಸ್ರೇಲಿನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಇರಾನ್ ಮೇಲಿನ ದಾಳಿಯನ್ನು ಖಚಿತಪಡಿಸಿದ್ದಾರೆ. ಮತ್ತು ಈ ಹಿಂದೆ ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷಕ್ಕೆ ತುತ್ತಾದ ಸಂದರ್ಭದಲ್ಲಿ ಇರಾನ್ ಇಸ್ರೇಲಿನ ವಿರುದ್ಧ ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿತ್ತು. ಅದರಲ್ಲಿ ಕೆಲ ಮಿಸೈಲ್ಗಳನ್ನು ಇಸ್ರೇಲಿನ ಐರನ್ ಡೋಮ್ ನಿಷ್ಕ್ರಿಯಗೊಳಿಸಿತ್ತಾದರೂ ಮತ್ತೆ ಕೆಲ ಮಿಸೈಲುಗಳು ಹಾಗೂ ಅವುಗಳ ಡೆಬ್ರಿ ಇಸ್ರೇಲ್ನ ಸಾಕಷ್ಟು ಜನವಸತಿಗಳ ಮೇಲೆ, ನಗರಗಳ ಮೇಲೆ ಬಿದ್ದು ಒಂದಷ್ಟು ಜನ ಗಾಯಗೊಂಡಿದ್ರು. ಹೀಗಾಗಿ ಈ ಬಾರಿ ಇರಾನ್ ಮೇಲೆ ದಾಳಿ ಮಾಡಿದ ಕೂಡಲೇ ಇಸ್ರೇಲ್ನಾದ್ಯಂತ ಸೈರನ್ನುಗಳು ಮೊಳಗಿವೆ. ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕೂಡ ಒಂದಷ್ಟು ಮಿಸೈಲ್ಗಳನ್ನು ಹಾರಿಸಿದೆ ಅಂತ ಇಸ್ರೇಲಿನ ಆಡಳಿತ ಹೇಳ್ತಾ ಇದೆ. ಹೀಗಾಗಿ ಜನಕ್ಕೆ ಬಂಕರ್ಗಳಲ್ಲಿ ಇರೋದಕ್ಕೆ ತಿಳಿಸಲಾಗಿದೆ. ಅನಗತ್ಯವಾಗಿ ಹೊರಗೆ ಬರಬೇಡಿ ಅಂತ ತಿಳಿಸಿದ್ದಾರೆ. ಅದರಲ್ಲೂ ಇಸ್ರೇಲಿನ ರಾಜಧಾನಿ ಟೆಲ್ ಅವೀವ್ ಅಲ್ಲಿ ಸಾಕಷ್ಟು ಕಟ್ಟಡಗಳ ಮೇಲೆ ಈ ಹಿಂದೆ ಇರಾನ್ ಮಿಸೈಲ್ ದಾಳಿ ಮಾಡಿತ್ತು. ಅಲ್ಲಿನ ಸೇನಾ ನೆಲೆ, ಶಾಲೆಗಳನ್ನು ಇರಾನ್ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಹಾಗೆ ಬಂದರು ನಗರ ಹೈಫಾದಲ್ಲಿನ ತೈಲಾಗಾರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು. ಅಲ್ಲಿ ಕೂಡ ಒಂದಷ್ಟು ಜನವಸತಿಗಳು ಹಾಗೂ ಮಸೀದಿಯೊಂದು ಇರಾನಿನ ದಾಳಿಯಲ್ಲಿ ನಾಶ ಆಗಿತ್ತು. ಇನ್ನು ರಮತ್ಗನ್, ಬೀರ್ಶೆಬಾ, ರಿಶೋನ್ ಲೆಜಿಯೋನ್, ಬಾಟ್ಯಾಮ್, ಹೊಲೋನ್ ಮುಂತಾದ ನಗರಗಳ ಮೇಲೆ ಕೂಡ ಒಂದಷ್ಟು ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನು ಇರಾನ್ ಹಾಗೂ ಅದರ ಶಾಡೋ ಪಡೆಗಳು ಮಾಡಿದ್ವು. ಹೀಗಾಗಿ ಈ ಬಾರಿ ಕೂಡ ಇರಾನ್ ಪ್ರತೀಕಾರಾತ್ಮಕ ದಾಳಿಯನ್ನು ಮಾಡೋ ಸಾಧ್ಯತೆಗಳಿರೋದ್ರಿಂದ ಇಸ್ರೇಲ್ ತನ್ನ ಏರ್ ಡಿಫೆನ್ಸ್ ಅನ್ನ ಅಲರ್ಟ್ ಮೋಡಲ್ ಇಟ್ಟಿದೆ. ಹಾಗೆ ಈ ಹಿಂದೆ ದಾಳಿಗೀಡಾಗಿದ್ದ ನಗರಗಳಲ್ಲಿ ಹೆಚ್ಚು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದರ ನಡುವೆ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ವೈಷ್ಣೋದೇವಿ, ಅಮೃತ್ಸರ್ ಮತ್ತು ಕಾಶ್ಮೀರಕ್ಕೆ ಒಂದು ಟ್ರಿಪ್ ಅನ್ನು ಆಯೋಜಿಸಿದ್ದಾರೆ. ಕೇವಲ 64,500 ರೂಪಾಯಿಗಳಿಗೆ ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಆರು ಮತ್ತು ಬೇತಾಬ್ ವ್ಯಾಲಿ, ಗುಲ್ಮಾರ್ಗ್, ಶ್ರೀನಗರ್ ಮತ್ತು ದಾಲ್ ಲೇಕ್ ಅನ್ನು ತೋರಿಸ್ತಾರೆ. 7 ರಾತ್ರಿ 8 ದಿನಗಳ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, ಊಟ ತಿಂಡಿಯ ವ್ಯವಸ್ಥೆ, ಸುಗಮವಾಗಿ ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಇದೆಲ್ಲವನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24 ಗಂಟೆಗಳ ಕಾಲ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಹಿರಿಯ ನಾಗರಿಕರಿದ್ರೆ ಅವ್ರ ಬಗ್ಗೆ ವಿಶೇಷ ಗಮನವನ್ನು ಕೂಡ ಕೊಡಲಾಗುತ್ತೆ. ಹೊರಡೋ ದಿನ ಏಪ್ರಿಲ್ 11. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ.
ಇನ್ನು ಇರಾನ್ ಮೇಲಿನ ದಾಳಿಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅಮೆರಿಕ ಸಕ್ರಿಯವಾಗಿ ಭಾಗಿಯಾಗಿದೆ ಅಂತ ಹೇಳಿರೋ ಟ್ರಂಪ್, ನಾವು ಏನು ಬಯಸ್ತಾ ಇದ್ವಿ ಅದನ್ನ ಮಾಡೋದಕ್ಕೆ ಇರಾನ್ ಸಿದ್ಧ ಆಗಲಿಲ್ಲ, ಹೀಗಾಗಿ ಅಮೆರಿಕ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಅಂತ ತಮ್ಮ ಟ್ರೂತ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ನಿನ್ನೆ ಇದೇ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಅಮೆರಿಕ ಇನ್ನೂ ಅಂತಿಮ ನಿರ್ಧಾರವನ್ನ ತಗೊಂಡಿಲ್ಲ ಅಂತಲೇ ಹೇಳ್ತಾ ಇದ್ರು. ಎರಡು ದೇಶಗಳ ನಡುವೆ ಮಾತುಕತೆಗಳು, ಸಂಧಾನದ ಪ್ರಯತ್ನಗಳು ಒಂದು ಕಡೆ ಚಾಲು ಇದ್ವಾದರೂ ಎರಡೂ ಪಡೆಗಳು ತಮ್ಮ ಯುದ್ಧ ಸಿದ್ಧತೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದ್ವು. ಶನಿವಾರ ಬೆಳಗ್ಗೆ ಅಲ್ಲಿ ಇರಾನ್ ವಿರುದ್ಧ ಮೊದಲ ದಾಳಿಯನ್ನ ಅಮೆರಿಕ ಹಾಗೂ ಇಸ್ರೇಲಿ ಪಡೆಗಳು ಮಾಡಿವೆ. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾವು ಇರಾನಿನ ಕ್ಷಿಪಣಿ ಶಕ್ತಿಯನ್ನು ನಾಶ ಮಾಡ್ತೀವಿ, ಅವರ ಕ್ಷಿಪಣಿ ತಯಾರಿಕಾ ಉದ್ಯಮವನ್ನು ನೆಲಸಮ ಮಾಡ್ತೀವಿ, ಮಧ್ಯಪ್ರಾಚ್ಯದಲ್ಲಿನ ಭಯೋತ್ಪಾದಕ ಪ್ರಾಕ್ಸಿಗಳನ್ನು ನಾಶ ಮಾಡ್ತೀವಿ, ಇರಾನ್ ಮುಂದಿನ ದಿನಗಳಲ್ಲಿ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ತೀವಿ, ಅವರ ಯುದ್ಧ ನೌಕೆಗಳು, ನೌಕಾಪಡೆ ಎಲ್ಲವನ್ನ ನಾಶ ಮಾಡ್ತೀವಿ, ಅಮೆರಿಕದ ಶಕ್ತಿಯನ್ನ ಇನ್ನು ಮುಂದೆ ಪ್ರಪಂಚದಲ್ಲಿ ಯಾರು ಪ್ರಶ್ನೆ ಮಾಡಬಾರದು, ಹಾಗೆ ಈ ದಾಳಿಗಳಿರುತ್ತವೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸಂಘರ್ಷ ಕಳೆದ ವರ್ಷದ ಹಾಗೆ ಬರೀ 12 ದಿನಗಳಲ್ಲಿ ಮುಗಿಯುತ್ತಾ ಅಥವಾ ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಶುರು ಆಗ್ತಾ ಇವೆ. ಇನ್ನು ತೆಹರಾನ್ನಲ್ಲಿನ ಇರಾನಿನ ಗುಪ್ತಚರ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಇರಾನ್ನ ಪರಮಾಣು ಶಕ್ತಿ ಕೇಂದ್ರ ಹಾಗೂ ಪಾರ್ಚಿನ್ ಮಿಲಿಟರಿ ಸಂಕೀರ್ಣಗಳ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ಮಾಡಿದೆ. ಹಾಗೆ ಇರಾನಿನ ಪ್ರಮುಖ ವಿಮಾನ ನಿಲ್ದಾಣ ಇರೋ ಪಾಶ್ಚರ್ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ದಾಳಿಗಳಾಗಿವೆ. ಇದರ ಜೊತೆ ಇರಾನಿನ ಅಧ್ಯಕ್ಷೀಯ ಅರಮನೆ ಇರೋ ಪ್ರದೇಶದಲ್ಲಿ ಕೂಡ ದಾಳಿಗಳಾಗಿವೆ. ಅಲ್ಲಿ ಒಂದಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪೆಜೆಶ್ಕಿಯಾನ್ ಅವರಿಗೆ ಅಲ್ಲಿ ಏನೂ ಆಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಅಂತ ಇರಾನಿನ ಅಧಿಕೃತ ಸರ್ಕಾರಿ ಮಾಧ್ಯಮ ಹೇಳಿದೆ. ಇನ್ನು ಕೆಲ ಟ್ವಿಟರ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳು ಪೆಜೆಶ್ಕಿಯಾನ್ ಅವರ ಸಾವು ಸಂಭವಿಸಿದೆ ಅಂತ ಬರೀತಾ ಇವೆ. ಗೆಳೆಯರೆ, ಯುದ್ಧದ ಸಂದರ್ಭದಲ್ಲಿ ಬರೋ ಕ್ಷಣದ ಮಾಹಿತಿ ಏನಿದೆ ಅದು ಎಲ್ಲ ಕೂಡ ಎಲ್ಲ ಬಾರಿಯೂ ನಿಜಾನೇ ಆಗಿರುವುದಿಲ್ಲ. ಕೆಲ ಸುಳ್ಳು ಸುದ್ದಿಗಳು, ಪ್ರೊಪಗಂಡಾ ಸುದ್ದಿಗಳು ಕೂಡ ಅಲ್ಲಿ ಜಾಗ ಮಾಡಿಕೊಳ್ಳುತ್ತವೆ. ಇರಾನಿನ ಅಧ್ಯಕ್ಷರ ವಿಷಯದಲ್ಲಿ ಕೂಡ ಇಂಥದ್ದೇ ಸುದ್ದಿಗಳು ಹರಡೋ ಸಾಧ್ಯತೆಗಳಿರುತ್ತವೆ. ಇನ್ನು ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಗಳ ಬಹುಮುಖ್ಯ ಟಾರ್ಗೆಟ್ ಆಗ್ತಾ ಇರೋದು ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಕಾರಣಕ್ಕೆ ಇರಾನ್ ಮತಾಂಧ ಆಡಳಿತ ಹಾಗೂ ಅಮೆರಿಕ ದ್ವೇಷವನ್ನ ಬೆಳೆಸ್ಕೊಂಡಿದೆ ಅಂತ ಅವ್ರು ನಂಬ್ತಾರೆ. ಖಮೇನಿಯನ್ನ ಎಲಿಮಿನೇಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಬರೀ ಅಮೆರಿಕ ಮಾತ್ರ ಅಲ್ಲ, ಆ ಭಾಗದ ಬಹುತೇಕ ಸುನ್ನಿ ದೇಶಗಳ ಅಭಿಪ್ರಾಯ ಕೂಡ. ಆದರೆ ಪೆಜೆಶ್ಕಿಯಾನ್ ಬಗ್ಗೆ ಇಂಥ ಅಭಿಪ್ರಾಯ ಇಲ್ಲ. ಆತ ಇರಾನ್ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಿಕ್ಕೆ ಅಗತ್ಯ ಬಿದ್ದರೆ ಅಮೆರಿಕ ಜೊತೆ ಬೇಕಾದರೂ ಸ್ನೇಹನ ಮಾಡ್ಕೋಬಹುದು ಅಂತ ಪ್ರತಿಪಾದಿಸುವ ಕಟ್ಟರ್ ಅಲ್ಲದ ನಾಯಕ. ಹೀಗಾಗಿ ಪೆಜೆಶ್ಕಿಯಾನ್ ನಲ್ಲಿ ಟಾರ್ಗೆಟ್ ಆಗದೆ ಕೂಡ ಇರಬಹುದು, ಗೊತ್ತಿಲ್ಲ. ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದನ್ನ ಇರಾನಿನ ಸರ್ಕಾರ ಅಧಿಕೃತವಾಗಿ ಹೇಳೋವರೆಗೆ ಯಾವುದು ಕೂಡ ಖಚಿತ ಅಲ್ಲ. ಇದುವರೆಗೆ ಅಂದ್ರೆ ನಾನು ಈ ವಿಡಿಯೋ ಮಾಡುವವರೆಗೆ ಈ ದಾಳಿಗಳ ಬಗ್ಗೆ ಕೂಡ ಇರಾನ್ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ದಾಳಿ ನಡೀತಿರೋ ಬಗ್ಗೆ ಇಸ್ರೇಲ್ ಮತ್ತು ಅಮೆರಿಕಗಳು ಮಾತ್ರ ಹೇಳ್ತಾ ಇವೆ. ಆದರೆ ಇರಾನ್ನ ಒಳಗಿಂದ ಭಾರಿ ಸ್ಫೋಟ ಹಾಗೂ ಹೊಗೆಯ ವಿಡಿಯೋಗಳು ಮಾತ್ರ ಹೊರಗೆ ಬರ್ತಾ ಇವೆ. ಇನ್ನು ಈ ದಾಳಿಗಳಲ್ಲಿ ಖತಮ್ ಅಲ್ ಅನ್ಬಿಯಾ ಪಡೆಗಳ ಕಮಾಂಡರ್ ಮೇಜರ್ ಜನರಲ್ ಅಲಿ ಶಡ್ಮನಿ, ಇರಾನಿನ ರಕ್ಷಣಾ ಸಚಿವ ಅಮೀರ್ ಹತಾಮಿ ಹಾಗೆ ಅಲ್ಲಿನ ಜುಡಿಷಿಯರಿಯ ಮುಖ್ಯಸ್ಥ ಗುಲ್ಹಮ್ ಹುಸೇನಿ ಕೂಡ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಗೆಳೆಯರೆ, ಈ ಜುಡಿಷಿಯರಿಯ ಮುಖ್ಯಸ್ಥ ಗುಲ್ಹಮ್ ಹುಸೇನಿ ಇದಾರಲ್ಲ, ಈತ ಮೊನ್ನೆ ಇರಾನ್ನಲ್ಲಿ ಭಾರಿ ಪ್ರಮಾಣದ ಪ್ರತಿಭಟನೆಗಳು ನಡೆದಾಗ ಆ ಪ್ರತಿಭಟನಾಕಾರರ ವಿರುದ್ಧ ಇರಾನ್ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತ ಅಮೆರಿಕ ಮತ್ತು ವಿಶ್ವ ಸಮುದಾಯ ಮನವಿ ಮಾಡಿಕೊಂಡ ನಂತರ ಕೂಡ ಸುಮಾರು 3,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಈತ ತೀರ್ಪು ಕೊಟ್ಟಿದ್ದ. ಈಗ ಆ ನ್ಯಾಯಾಂಗದ ಮುಖ್ಯಸ್ಥ ಕೂಡ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಮೆರಿಕ ಇರಾನ್ನ ಬಶಹರ್ನಲ್ಲಿನ ಅಂಡರ್ಗ್ರೌಂಡ್ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ಮೇಲೆ ಕೂಡ ದಾಳಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಇರಾನ್ ಕೂಡ ಇಲ್ಲಿ ಸುಮ್ಮನೆ ಏನು ಕೂತಿಲ್ಲ. ಇಸ್ರೇಲ್ ಮೇಲೆ ಈಗಾಗಲೇ ಇರಾನ್ ತನ್ನ ಪ್ರತೀಕಾರಾತ್ಮಕ ದಾಳಿಯನ್ನ ಪ್ರಾರಂಭ ಮಾಡಿದೆ. ಸುಮಾರು 400 ಮಿಸೈಲ್ಗಳನ್ನ ಇರಾನ್ ಇಸ್ರೇಲ್ ವಿರುದ್ಧ ಫೈರ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಮಿಸೈಲ್ಗಳನ್ನ ಇಸ್ರೇಲ್ ನ್ಯೂಟ್ರಲೈಸ್ ಮಾಡಿದೆ. ಈ ದಾಳಿಯಲ್ಲಿ ಇಸ್ರೇಲ್ ಅಲ್ಲಿ ಎಷ್ಟು ನಷ್ಟ ಉಂಟಾಗಿದೆ, ಯಾವ್ಯಾವ ಕಡೆಗಳಲ್ಲಿ ಆ ಮಿಸೈಲುಗಳು ಬಂದು ಅಪ್ಪಳಿಸಿವೆ ಅನ್ನೋ ಬಗ್ಗೆ ಮಾಹಿತಿ ಇನ್ನು ಬರಬೇಕಿದೆ. ಹಾಗೆ ಬಹರೈನ್ನಲ್ಲಿನ ಅಮೆರಿಕಾದ 5th ಫ್ಲೀಟ್ ಸಪೋರ್ಟ್ ಸೆಂಟರ್ ಮೇಲೆ ಕೂಡ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಅಲ್ಲಿ ಭಾರಿ ಪ್ರಮಾಣದ ಸ್ಫೋಟದ ಸದ್ದು ಕೇಳಿ ಬಂದಿರೋದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇರಾನ್ ಕುವೈತ್ ಅಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ, ಕತಾರ್, ಬಹರೈನ್, ಜೋರ್ಡಾನ್ಗಳಲ್ಲಿನ
ತನ್ನ ನಾಗರಿಕರಿಗೆ ತಕ್ಷಣ ಆ ದೇಶಗಳನ್ನು ಬಿಟ್ಟು ವಾಪಸ್ಸು ಬಂದುಬಿಡಿ ಅಥವಾ ಸುರಕ್ಷಿತ ದೇಶಗಳಿಗೆ ಹೊರಟು ಬಿಡಿ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಇದರ ಅರ್ಥ ಇರಾನ್ ಅರಬ್ ನೆಲದಲ್ಲಿನ ಅಮೆರಿಕಾದ ಮಿತ್ರ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ದಾಳಿಗಳನ್ನು ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಈಗಾಗಲೇ ಕುವೈತ್ ಅಲ್ಲಿ, ಅರಬ್ ಎಮಿರೇಟ್ಸ್ ಅಲ್ಲಿ, ಜೋರ್ಡಾನ್ ನಲ್ಲಿ, ಕತಾರ್ ಮತ್ತು ಬಹರೇನ್ ನಲ್ಲಿ ಕೂಡ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇರುವುದಾಗಿ ವರದಿಗಳು ಬರ್ತಾ ಇವೆ. ಇದೆಲ್ಲದರ ನಡುವೆ ಈ ಸಂಘರ್ಷ ತೀವ್ರವಾದ ಕೂಡಲೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸಹಜವಾಗಿ ಸಂಚಾರ ನಿಂತು ಹೋಗುತ್ತೆ. ಅಲ್ಲಿಂದ ನಿರಂತರವಾಗಿ ತೈಲವನ್ನ ಸಾಗಾಣಿಕೆ ಮಾಡ್ತಾ ಇದ್ದ ಹಡಗುಗಳು ಈ ಸಂಘರ್ಷದ ಕಾರಣದಿಂದ ತಮ್ಮ ಪ್ರಯಾಣವನ್ನ ನಿಲ್ಲಿಸತ್ವೆ. ಹಾಗೆ ಹೌತಿಗಳು ರೆಡ್ ಸಿ ಮಾರ್ಗವನ್ನ ಕ್ಲೋಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ರೆಡ್ ಸಿ ಅಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೌತಿ ಘೋಷಿಸಿದೆ. ಹೀಗಾಗಿ ರೆಡ್ ಸಿಯ ಸಂಚಾರ ಮಾರ್ಗ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ತುತ್ತಾಗುತ್ತೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ನ ಶಾಡೋ ಪಡೆಗಳು ದಾಳಿ ಮಾಡುತ್ತವೆ ಅನ್ನೋ ಕಾರಣಕ್ಕೆ ಇಸ್ರೇಲ್ ಈಗಾಗಲೇ ಲೆಬನಾನ್ ನಲ್ಲಿನ ಹೆಜ್ಬುಲ್ಲಾಗಳ ಮೇಲೆ ಕೂಡ ದಾಳಿಯನ್ನು ತೀವ್ರಗೊಳಿಸಿದೆ. ಈಗ ಇಸ್ರೇಲ್ ಮೇಲೆ ಬಂದು ಬೀಳ್ತಾ ಇರೋ ಮಿಸೈಲ್ಗಳಲ್ಲಿ ಲೆಬನಾನ್ ನಿಂದ ಬಂದ ಮಿಸೈಲ್ಗಳೆಷ್ಟು, ಇರಾನ್ ಹಾರಿಸಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳೆಷ್ಟು ಅನ್ನೋ ಬಗ್ಗೆ ಕೂಡ ಇನ್ನು ಖಚಿತವಾದ ಮಾಹಿತಿ ಗೊತ್ತಾಗಬೇಕಾಗಿದೆ. ಗೆಳೆಯರೆ, ನಾನು ಆಗ್ಲೇ ಹೇಳಿದ ಹಾಗೆ ಯುದ್ಧದ ಸಂದರ್ಭದಲ್ಲಿ ಬರುವ ಎಲ್ಲ ಮಾಹಿತಿಗಳು ಕೂಡ ಖಚಿತ ಮಾಹಿತಿಗಳೇ ಆಗಿರುವುದಿಲ್ಲ. ನಾನಿಲ್ಲಿ ಮಾಹಿತಿಗಳನ್ನು ನಿಮಗೆ ಕೊಡುವಾಗ ಕೂಡ ಸಾಧ್ಯವಾದಷ್ಟು ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಒಂದಷ್ಟು ಮಾಹಿತಿಗಳು ಪ್ರಸಿದ್ಧ ಮಾಧ್ಯಮಗಳಲ್ಲಿ ಪ್ರಕಟ ಆಗಿವೆ, ಆ ಮಾಹಿತಿಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಇಲ್ಲಿ ಸಂಪೂರ್ಣವಾಗಿ ಅದು ಕೂಡ ನಿಜಾನೇ ಆಗಿರಬೇಕು ಅಂತೇನಿಲ್ಲ. ಯುದ್ಧದ ಸಂದರ್ಭದಲ್ಲಿ ಬರ್ತಾ ಇರೋ ಮಾಹಿತಿ ಅದು ಹೇಗೆ ಬರ್ತಾ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ನಿಮ್ಮ ಮುಂದಿಡುವ ಕೆಲಸವನ್ನು ಮಾತ್ರ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ಇದೆಲ್ಲದರ ನಡುವೆ ಇರಾನಿನ ಮಾಜಿ ರಾಜ ಪೆಹಲವಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನಿನ ವಿರುದ್ಧ ದಾಳಿಗೆ ಮುಂದಾಗಿರೋ ಸಂದರ್ಭವನ್ನ ಬಳಸಿಕೊಂಡು ಇರಾನಿನ ಒಳಗೆ ಅಲ್ಲಿನ ಆಡಳಿತದ ವಿರುದ್ಧ ಇರೋ ಜನ ಏನಿದ್ದಾರೆ ಅವರು ಪ್ರತಿಭಟನೆಗಳನ್ನ ತೀವ್ರಗೊಳಿಸಬೇಕು ಅನ್ನೋ ಕರೆಯನ್ನು ಕೊಟ್ಟಿದ್ದಾನೆ. ನಿಮಗೆ ಬರಬೇಕಾದ ನೆರವು ಈಗಾಗಲೇ ಬಂದು ನಿಮ್ಮ ಬಾಗಿಲಲ್ಲಿ ನಿಂತಿದೆ, ಅದು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ಹೀಗಾಗಿ ಅದನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಇರಾನ್ನಲ್ಲಿನ ಇಸ್ಲಾಮಿಕ್ ಆಡಳಿತವನ್ನ ಬುಡ ಸಮೇತ ಕಿತ್ತೆಸೀರಿ ಅಂತ ಪೆಹಲವಿ ಅಲ್ಲಿನ ಜನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಇನ್ನು ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಕೂಡ ಇರಾನಿನ ಧೈರ್ಯವಂತ ಜನ ಈ ಸಂದರ್ಭದಲ್ಲಿ ಅಲ್ಲಿನ ಆಡಳಿತದ ವಿರುದ್ಧ ಬೀದಿಗಿಳಿಬೇಕು, ಖಮೇನಿಗಳ ಮತಾಂಧ ಆಡಳಿತವನ್ನ ಕಿತ್ತೆಸೆಯೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳನ್ನ ಬೆಂಬಲಿಸಬೇಕು ಅನ್ನೋ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದ ಈ ಉದ್ವಿಗ್ನ ಪರಿಸ್ಥಿತಿಯ ಕಾರಣಕ್ಕೆ ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು ಇಸ್ರೇಲ್ನಲ್ಲಿದ್ದ ತಮ್ಮ ನಾಗರಿಕರಿಗೆ ತಕ್ಷಣ ಸಾಧ್ಯವಾದರೆ ಹಿಂತಿರುಗಿ ಬರೋದಕ್ಕೆ ತಿಳಿಸಿದ್ವು. ಹಾಗೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಜೊತೆ ಸಂಪರ್ಕದಲ್ಲಿರೋದಕ್ಕೆ ಇಸ್ರೇಲ್ನಲ್ಲಿನ ಭಾರತೀಯರಿಗೆ ತಿಳಿಸಲಾಗಿದೆ. ಇನ್ನು ಬಹರೇನ್ನಲ್ಲಿನ ಅಮೆರಿಕದ ರಾಯಭಾರ ಕಚೇರಿ ತನ್ನಲ್ಲಿನ ಎಲ್ಲ ನಾಗರಿಕರಿಗೆ ಶೆಲ್ಟರ್ ಒದಗಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾರು ರಾಯಭಾರ ಕಚೇರಿಯ ಸಮೀಪದಲ್ಲಿದ್ದಾರೋ ಅವರು ರಾಯಭಾರ ಕಚೇರಿಗೆ ಬಂದುಬಿಡಿ, ಉಳಿದವರು ನಿಮ್ಮ ಮನೆಗಳ ಸಮೀಪ ಸುರಕ್ಷಿತ ಸ್ಥಳಗಳಲ್ಲಿ ಉಳ್ಕೊಳ್ಳಿ, ಅನಗತ್ಯವಾಗಿ ಹೊರಗೆ ಬರಬೇಡಿ, ಸಾಧ್ಯವಾದಷ್ಟು ಆಹಾರ, ಔಷಧ, ನೀರು ಮುಂತಾದ ಮೂಲಭೂತ ಅಗತ್ಯಗಳನ್ನು ಸ್ಟಾಕ್ ಮಾಡಿಟ್ಕೊಳ್ಳಿ ಅಂತ ಬಹರೇನ್ನಲ್ಲಿನ ಅಮೆರಿಕ ರಾಯಭಾರ ಕಚೇರಿ ತಿಳಿಸಿದೆ. ಗೆಳೆಯರಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಈ ಸಂಘರ್ಷವನ್ನು ದೀರ್ಘಾವಧಿಯವರೆಗೆ ತಗೊಂಡು ಹೋದರೆ ಬರೀ ಇಸ್ರೇಲ್ ಇರಾನ್ ಮಾತ್ರ ಅಲ್ಲ, ಆ ಭಾಗದಲ್ಲಿನ ಅರಬ್ ದೇಶಗಳು ಕೂಡ ಸಂಕಷ್ಟಕ್ಕೆ ತುತ್ತಾಗುತ್ತವೆ. ಇರಾನ್ ಅಮೆರಿಕದ ನೆಲೆಗಳಿರುವ ಯಾವ ಅರಬ್ ದೇಶದ ಮೇಲೆ ಬೇಕಾದರೂ ದಾಳಿಗೆ ಮುಂದಾಗಬಹುದು. ಹೀಗಾಗಿ ಅರಬ್ ದೇಶಗಳಲ್ಲಿನ ಭಾರತೀಯರು ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಗಮನ ಇರಲಿ. ಅಗತ್ಯ ಎಚ್ಚರಿಕೆಗಳ ಜೊತೆ ಸುರಕ್ಷಿತವಾಗಿರೋದಕ್ಕೆ ಪ್ರಯತ್ನ ಪಡಿ. ಇನ್ನು ಇರಾನ್ನಲ್ಲಿ ಇಂಟರ್ನೆಟ್ ಅನ್ನ ಕಟ್ ಮಾಡಿದ್ದಾರೆ. ಹಾಗೆ ಅಲ್ಲಿನ ಒಂದಷ್ಟು ಸರ್ಕಾರಿ ಸಂಸ್ಥೆಗಳು ಹಾಗೂ ಮಾಧ್ಯಮಗಳ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಈ ಸಂಘರ್ಷ ಇನ್ನಷ್ಟು ದಿನಗಳ ಕಾಲ ಮತ್ತಷ್ಟು ಭೀಕರ ಸ್ವರೂಪವನ್ನು ತಗೊಳ್ಳುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ನು ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಇರಾನಿನ ಆಡಳಿತವನ್ನ ಬದಲಾಯಿಸೋದಕ್ಕೆ ನಾವು ಈ ದಾಳಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಸದ್ಯಕ್ಕೆ ನಿಲ್ಲೋ ಥರದ್ದಲ್ಲ. ಯುದ್ಧ ಕ್ಷಣ ಕ್ಷಣವೂ ಬೆಳವಣಿಗೆಗಳಾಗ್ತಾ ಇರುತ್ತವೆ. ಆ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ಕೂಡ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.